Hello, my dear students. Good afternoon. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಮಕ್ಕಳ ಇವತ್ತು ನಾವೇನ್ ಮಾಡೋಣ, ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನುವಂತಹ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಈ ಒಂದು ಟಾಪಿಕ್ ಕೂಡ ನಮಗೆ ಎಕ್ಸಾಮ್ ನ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಇದರಲ್ಲಿ ನಮ್ಗೆ 2 ಅಂಕ 3 ಅಂಕದ ಪ್ರಶ್ನೆಗಳು ಕೂಡ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಿದ್ರೆ ನಾವು ತ್ರಿಕೋನಮಿತಿ ಅಂತಂದ್ರೆ ಏನು ಅಂತ ನೋಡೋಣ. ತ್ರಿಕೋನಮಿತಿ ಅಂದ್ರೆ ಏನು? ಎಸ್, ತ್ರಿಕೋನಮಿತಿಯ ಪ್ರಸ್ತಾವನೆ. ಒಂದೇ ನಿಮಿಷ. ಎಸ್, ತ್ರಿಕೋನಮಿತಿ ಅಂತಂದ್ರೆ ಇದು ಕೂಡ ಗಣಿತದ ಒಂದು ವಿಭಾಗ, ಒಂದು ಬ್ರಾಂಚ್, ಒನ್ ಆಫ್ ದ ಬ್ರಾಂಚ್ ಆಫ್ ದ ಮ್ಯಾಥಮೆಟಿಕ್ಸ್. ಇದರಲ್ಲಿ ನಾವೇನನ್ನ ಅಧ್ಯಯನ ಮಾಡ್ತೀವಿ ಅಂತಂದ್ರೆ ತ್ರಿಭುಜಗಳ ಬಾಹುಗಳ ಅಳತೆಗಳನ್ನ ನಾವು ಅಧ್ಯಯನ ಮಾಡ್ತೀವಿ ಅಲ್ವಾ. ಮತ್ತೆ ಈ ಒಂದು ತ್ರಿಕೋನಮಿತಿಯಲ್ಲಿ ಮುಖ್ಯವಾಗಿ ನಾವು ಯಾವುದು ಲಂಬಕೋನ ತ್ರಿಭುಜವನ್ನ ಕನ್ಸಿಡರ್ ಮಾಡ್ತೀವಿ. ಈ ಲಂಬಕೋನದ ತ್ರಿಭುಜವನ್ನ ಕನ್ಸಿಡರ್ ಮಾಡ್ತೀವಿ. ಇದು ಲಂಬಕೋನ ತ್ರಿಭುಜದ ಸುತ್ತಲೇನೆ ನಾವು ಎಲ್ಲಾ ಒಂದು ತ್ರಿಕೋನಮಿತಿಯನ್ನ ನೋಡೋದು. ಓಕೆ, ಸೊ ಮೊದಲು ನಮಗ್ ಬರೋದು ಇದು ಲಂಬಕೋನ ಅಲ್ವಾ. ನಮಗ್ ಕಾಣಿಸ್ತಾ ಇದೆ ಈಗ ಲಂಬಕೋನ ಅಂತ ಕಾಣಿಸ್ತಾ ಇದೆ, ಹೌದಾ? ಲಂಬಕೋನ ಅಂದ್ರೆ ಏನ್ ಮಕ್ಕಳೇ? ಒಂದು ಕೋನ ಲಂಬಕೋನ ಇದೆ. ಸೊ ಇಲ್ಲಿ 2 ತ್ರಿಭುಜಗಳು ಕಾಣಿಸ್ತಾ ಇದೆ. ಮೊದಲನೇ ತ್ರಿಭುಜದಲ್ಲಿ ಬಿ ಬಿಂದುವಿನಲ್ಲಿ ನಮಗೆ ಕೋನ 90 ಡಿಗ್ರಿ ಉಂಟಾಗಿದೆ ಅಲ್ವಾ. ಇವಾಗ ಈ 90 ಡಿಗ್ರಿಯ ಎದುರಿಗಿರುವಂತಹ ಬಾಹುವಿಗೆ ವಿಕರ್ಣ ಅಂತ ಕರಿತೀವಿ. ಓಕೆ, ಹಾಗೇನೆ ಇದ್ರ ಜೊತೆಗೆ ಇಲ್ಲಿ ಮತ್ತೆ ಇಲ್ಲಿ ಆಂಗಲ್ಸ್ ಉಂಟಾಗತ್ತೆ, ಬೇರೆ ಕೋನಗಳು ಉಂಟಾಗಿದೆ. ನಾವೇನ್ ಮಾಡೋಣ, ನಮ್ಮ ಕೋನ ಥೀಟಾವನ್ನ ಆಂಗಲ್ ಎ ನಲ್ಲಿ ಉಂಟಾಗಿದೆ, ಎ ಬಿಂದುವಿನಲ್ಲಿ ಕೋನ ಉಂಟಾಗಿದೆ. ಸೊ ಕೋನವನ್ನ ಗ್ರೀಕ್ ಅಕ್ಷರ ಥೀಟಾದಿಂದನೂ ಸೂಚಿಸಬಹುದು, ಅಥವಾ ಎ ನಲ್ಲಿ ಉಂಟಾಗಿದೆ ಅಂತ ನಾವು ತಗೊಳ್ಳೋದ್ರಿಂದ ಸೈನ್ ಎ ಅಂತಾನು ತಗೋಬಹುದು, ಹೌದಾ? ಎಸ್, ನಾವು ಥೀಟಾ ಅಂತ ತಗೊಂಡ್ರೆ ಎಲ್ಲಿ ನೀವು ಕೋನವನ್ನ ತಗೊಂಡಿರ್ತೀರಾ ಆ ಕೋನದ ಎದುರಿಗಿರುವ ಬಾಹುವಿಗೆ ಏನಂತ ಕರಿತೀವಿ? ಅಭಿಮುಖ ಬಾಹು ಅಂತ ಕರಿತೀವಿ ಅಲ್ವಾ. ಇದೇನಿದು? ಅಭಿಮುಖ ಬಾಹು. ಆಮೇಲೆ ಇದು ವಿಕರ್ಣ. ಹಾಗಿದ್ರೆ ಇನ್ನೊಂದು ಬರುತ್ತೆ, ಯಾವುದು? ಪಾರ್ಶ್ವಬಾಹು. ಯಾವುದನ್ನ ಪಾರ್ಶ್ವಬಾಹು ಅಂತ ಕರಿತೀವಿ? ಯಾವುದು 90 ಡಿಗ್ರಿ ಮತ್ತೆ ಕೋನ ಇರತ್ತೆ ಆ ಒಂದು ಬಾಹುವಿಗೆ ನಾವೇನಂತ ಕರಿತೀವಿ? ಪಾರ್ಶ್ವಬಾಹು. ಇದಕ್ಕೆ ನಾವು ಹೈಪೋಟೆನ್ಯೂಸ್ ಅಂತ ಕರೀತಾರೆ. ನಿಮ್ಗೆ ಇಂಗ್ಲಿಷ್ ವರ್ಡ್ಸ್ ಕೂಡ ಗೊತ್ತಿರ್ಬೇಕು. ಇದನ್ನ ಹೈಪೋಟೆನ್ಯೂಸ್ ಅಂತಾರೆ, ಇದನ್ನ ಅಪೋಸಿಟ್ ಸೈಡ್ ಅಂತಾರೆ, ಇದನ್ನ ಅಡ್ಜಸೆಂಟ್ ಸೈಡ್ ಅಂತಾರೆ. ಓಕೆ, ನೆನ್ಪಿಟ್ಕೊಳ್ರಿ. ಇದು ವಿಕರ್ಣ, ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಈಗ ಇನ್ನೊಂದು ಟ್ರಯಾಂಗಲ್ ಇದೆ, 2 ಟ್ರಯಾಂಗಲ್ ಇದೆ. ಸೊ ಈ ಟ್ರಯಾಂಗಲ್ ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಗೆ 90 ಡಿಗ್ರಿ ಬಿ ನಲ್ಲಿ ಉಂಟಾಗಿದೆ, ಹೌದಾ? ಈ 90 ಡಿಗ್ರಿಯ ಎದುರಿಗಿರುವ ಬಾಹುವಿಗೆ ವಿಕರ್ಣ ಅಂತ ಕರಿತೀವಿ. ಎಸ್ ಮಿಸ್, ಇದು ವಿಕರ್ಣ ಆಯ್ತು. ಅದೇ ಕೋನ ನಾವು ಎಲ್ಲಿ ಅಂತ ತಗೊಂಡಿದೀವಿ? ಈಗ ಸಿ ನಲ್ಲಿ ಕೋನ ಉಂಟಾಗಿದೆ, ಅಥವಾ ಥೀಟಾ ನಮ್ಗೆ ಸಿ ನಲ್ಲಿ ಉಂಟಾಗಿದೆ. ಹಾಗಿದ್ರೆ ನಾವ್ ಇದನ್ನ ಏನಂತ ಕರಿಬಹುದು? ಕೋನ ಥೀಟಾ ಎಲ್ಲಿದೆ? ಸಿ ನಲ್ಲಿದೆ. ಆವಾಗ ಥೀಟಾ ಅಥವಾ ಕೋನ ಥೀಟಾದ ಎದುರಿಗಿರುವ ಬಾಹು ಏನಾಗತ್ತೆ? ಅಭಿಮುಖ ಬಾಹು. ಯಾವುದಾಗತ್ತೆ ಇಲ್ಲಿ? ಎ ಬಿ ಅಭಿಮುಖ ಬಾಹು ಆಗತ್ತೆ, ಎ ಸಿ ವಿಕರ್ಣ ಆಗತ್ತೆ. ಹಾಗೆ ಸಿ ಮತ್ತು ಬಿ ಬಿಂದುವಿನಲ್ಲಿ ಕೋನ ಮತ್ತು ಲಂಬಕೋನ ಇದೆ. ಸೊ ಈ ಬಾಹು ನಿಮಗೇನಾಗತ್ತೆ? ಇದು ಪಾರ್ಶ್ವಬಾಹು ಆಗತ್ತೆ. ಯಾವುದು? ಬಿ ಸಿ ಪಾರ್ಶ್ವಬಾಹು ಆಗತ್ತೆ. ಹಾಗೆ ನಮ್ಗೆ ಈ ತ್ರಿಕೋನ ಮಿತಿಯಲ್ಲಿ 6 ಅನುಪಾತಗಳನ್ನ ನೋಡ್ತೀವಿ. ಅನುಪಾತ ಅಂದ್ರೆ ಏನು? ಹೋಲಿಸೋದು, ಒಂದನ್ನ ಇನ್ನೊಂದರ ಜೊತೆಗೆ ಹೋಲಿಸ್ತೀವಿ. ಇಲ್ಲಿ ಯಾವುದಕ್ಕೆ ಹೋಲಿಸ್ತಾ ಇದ್ದೀವಿ? ಒಂದು ಬಾಹುವನ್ನ ಇನ್ನೊಂದು ಬಾಹುವಿನ ಜೊತೆಗೆ ಹೋಲಿಸ್ತೀವಿ. ಆ ಬಾಹುವಿಗೂ ಕೂಡ ನಾವು ಹೆಸರನ್ನ ಕೊಟ್ಟಿದೀವಿ. ಯಾವ್ದಂತ? ಅಭಿಮುಖ ಬಾಹು, ಒಂದು ವಿಕರ್ಣ, ಒಂದು ಪಾರ್ಶ್ವಬಾಹು ಅಂತ ಕೊಟ್ಟಿದೀವಿ ಅಲ್ವಾ. ಮೊದಲನೇದು ನಮ್ಗೆ ಬರುವಂತಹ ಅನುಪಾತ ಸೈನ್ ಎ. ಸೈನ್ ಎ ಅಂತಂದ್ರೆ ಇದನ್ನ SINE ಅಂತ ಬರಿತೀವಿ, ಆದ್ರೆ ಶಾರ್ಟ್ ಫಾರ್ಮ್ ಆಗಿ ಸೈನ್ ಎ ಅಂತ ಬರಿತೀವಿ. ಓಕೆ, ಸೊ ಸೈನ್ ಎ ಅಂತಂದ್ರೆ ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಈ 2 ಬಾಹುಗಳ ಅನುಪಾತಕ್ಕೆ ನಾವೇನಂತ ಹೇಳ್ತೀವಿ? ಸೈನ್ ಎ ಅಂತ ಹೇಳ್ತೀವಿ ಅಲ್ವಾ. ಅಭಿಮುಖ ಬಾಹು ಮೊದಲನೇ ತ್ರಿಭುಜದಲ್ಲಿ ಎಲ್ಲಿದೆ ಮಕ್ಕಳೇ? ಬಿ ಸಿ ನಲ್ಲಿದೆ ಅಲ್ವಾ. ವಿಕರ್ಣ ಎಲ್ಲಿದೆ? ಎ ಸಿ ನಲ್ಲಿದೆ. ಸೊ ಬಿ ಸಿ ಡಿವೈಡೆಡ್ ಬೈ ಎ ಸಿ ಆಯ್ತು. ನೆಕ್ಸ್ಟ್ ಏನಿದೆ? ಎರಡನೇ ತ್ರಿಭುಜದಲ್ಲಿ ಎ ಬಿ ನಲ್ಲಿದೆ, ಮತ್ತೆ ವಿಕರ್ಣ ಎ ಸಿ ನಲ್ಲಿದೆ. ಹಾಗೆ ಕಾಸ್ ಎ, ನೆಕ್ಸ್ಟ್ ಬರೋದು ಯಾವುದು? ಕಾಸ್ ಎ. ಕಾಸ್ ಎ ಅಂದ್ರೆ ಕೊಸೈನ್ ಎ. ಇದರ ಅನುಪಾತ ಯಾವ್ದು ಬರುತ್ತೆ?
ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಈ ಅನುಪಾತಗಳು ಇಂಪಾರ್ಟೆಂಟ್. ಓಕೆ, ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಈ 3 ಅನುಪಾತಗಳನ್ನ ನೆನ್ಪಿಟ್ಕೊಂಡ್ರೆ ಈ 3 ಅನುಪಾತಗಳನ್ನ ಈಸಿಯಾಗಿ ಬರಿಬಹುದು ಅಲ್ವಾ. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಎಲ್ಲಿದೆ ಪಾರ್ಶ್ವಬಾಹು? ಬಿ ಎ ನಲ್ಲಿದೆ ಅಥವಾ ಎ ಬಿ ನಲ್ಲಿದೆ, ಡಿವೈಡೆಡ್ ಬೈ ಎ ಸಿ. ಹಾಗೆ ಈ ಕಡೆ ಬಂದ್ರೆ ಪಾರ್ಶ್ವಬಾಹು ಬಿ ಸಿ ನಲ್ಲಿದೆ ಮತ್ತೆ ಎ ಸಿ ನಲ್ಲಿ ವಿಕರ್ಣ ಇದೆ ಅಲ್ವಾ. ಓಕೆ, ಟ್ಯಾನ್ ಎ ಅಂದ್ರೆ ಟ್ಯಾಂಜೆಂಟ್ ಎ, ಹೌದಾ. ಟ್ಯಾಂಜೆಂಟ್ ಎ ಅಥವಾ ಟ್ಯಾನ್ ಎ ಅಂದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ. ಇದನ್ನ ನೀವು ಹೀಗೂ ಹೇಳ್ಬಹುದು, ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಅಂದ್ರೆ ಎ ಅನ್ನ ನೀವು ಥೀಟಾ ಅಂತ ತಗೊಂಡ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ, ಅಥವಾ ಇಲ್ಲಿ ಎ ಅಂತ ತಗೊಂಡಿರೋದ್ರಿಂದ ಎ ಅಂತ ತಗೊಳ್ಳೋಣ, ಕಾಸ್ ಎ, ಹೀಗೂ ಬರಿಬಹುದು. ಸೊ ನೀವು ಹೀಗ್ ಬರೆದಾಗ್ಲೂ ಕೂಡ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ, ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ, ವಿಕರ್ಣ ಕ್ಯಾನ್ಸಲ್ ಆಗತ್ತೆ. ಏನ್ ಬಂತು? ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ. ಹಾಗಾದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೆ ಅದು ಯಾವುದರ ಅನುಪಾತ? ಟ್ಯಾನ್ ಎ ನ ಅನುಪಾತ ಅಲ್ವಾ. ಟ್ಯಾನ್ ಎ ನ ಅನುಪಾತ. ನೆಕ್ಸ್ಟ್, ಮೊದಲನೇ ತ್ರಿಭುಜದಲ್ಲಿ ಬಿ ಸಿ ಡಿವೈಡೆಡ್ ಬೈ ಎ ಬಿ ಆಗತ್ತೆ. ಎರಡನೇ ತ್ರಿಭುಜದಲ್ಲಿ ಅಭಿಮುಖ ಬಾಹು ಯಾವ್ದಿದೆ? ಎ ಬಿ ಇದೆ, ಮತ್ತೆ ಪಾರ್ಶ್ವಬಾಹು ಬಿ ಸಿ ಇದೆ. ನೆಕ್ಸ್ಟ್ ಬರೋದು ಯಾವುದು ನಮ್ಗೆ? ಕೋಸೆಕೆ, ಸೆಕೆ, ಕೋಟೆ. ಕೋಸೆಕೆಂಡ್, ಸೆಕೆಂಡ್, ಕೋಟ್ಯಾಂಜೆಂಟ್ ಅಂತ ಹೇಳ್ತೀವಿ ಅಲ್ವಾ. ಎಕ್ಸಾಕ್ಟ್ಲಿ ನಮಗೆ ಸೈನ್ ಅನ್ನ ಉಲ್ಟಾ ಮಾಡಿದ್ರೆ ಅಂದ್ರೆ 1 ಡಿವೈಡೆಡ್ ಬೈ ಸೈನ್ ಎ ಅನ್ನ ನಾವು ಕೋಸೆಕೆ ಅಂತ ಕರಿತೀವಿ, 1 ಡಿವೈಡೆಡ್ ಬೈ ಕಾಸ್ ಎ ಅನ್ನ ಸೆಕೆ ಅಂತ ಹೇಳ್ತೀವಿ, 1 ಡಿವೈಡೆಡ್ ಬೈ ಟ್ಯಾನ್ ಎ ಅನ್ನ ಕಾಟೆ ಅಂತ ಹೇಳ್ತೀವಿ ಅಲ್ವಾ. ಅಂದ್ರೆ ಉಲ್ಟಾ ಮಾಡಿದ್ರೆ ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ ಹೇಳ್ತೀವಿ, ಹೌದಾ. ವಿಲೋಮ ಅನುಪಾತಗಳು, ಇವು ಅನುಪಾತಗಳು ವಿಲೋಮ ಅಂದ್ರೆ ಇದರ ವಿಲೋಮ. ಯಾವುದರ ವಿಲೋಮ? ಕೋಸೆಕೆ ಅಂದ್ರೆ ಸೈನ್ ಎ ನ ವಿಲೋಮ. ಸೈನ್ ಎ ಅಂದ್ರೆ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ, ಇಲ್ಲಿ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ, ಎ ಸಿ ಡಿವೈಡೆಡ್ ಬೈ ಬಿ ಸಿ. ಹಾಗೆ ಸೆಕೆ ಅಂದ್ರೆ ಏನು? ಕಾಸ್ ಎ ನ ವಿಲೋಮ. ಕಾಸ್ ಎ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ, ಸೆಕೆ ಅಂದ್ರೆ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಹಾಗೆ ಕಾಟೆ ಅಂತಂದ್ರೆ ಟ್ಯಾನ್ ಎ ನ ವಿಲೋಮ. ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅದು ಟ್ಯಾನ್ ಎ, ಕಾಟೆ ಅಂದ್ರೆ ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ, ಹೌದಾ. ಇದು ವಿಲೋಮ ಅನುಪಾತಗಳು. ಈ 3 ನಿಮಗ್ ಗೊತ್ತಿದ್ರೆ ಇದನ್ನ ಈಸಿಯಾಗಿ ಬರಿಬಹುದು ಅಲ್ವಾ. ಎಸ್, ಇವೇ ನೀವು ತ್ರಿಕೋನೀಯ ಅನುಪಾತಗಳು ಅಂತ ಕರಿತೀವಿ. ನೆಕ್ಸ್ಟ್ ಬರೋದು, ಇದು ನಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಲೇಬೇಕಾದಂತಹ ಒಂದು ಚಾರ್ಟ್ ಏನಿದೆ. ಇಲ್ಲಿ ಕೆಲವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಇದೆ. ಓಕೆ, ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂದ್ರೆ 0ಯಿಂದ 90ರವರೆಗೂ ಎಷ್ಟು ಆಂಗಲ್ಸ್ ಬರುತ್ತೆ, ಅದರಲ್ಲಿ ಕೆಲವೊಂದನ್ನ ನಾವು ಆಯ್ಕೊಳ್ತೀವಿ, ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಹೇಳ್ತೀವಿ. ಯಾವ್ಯಾವ್ದು? 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಹಾಗಿದ್ರೆ ಪ್ರತಿಯೊಂದು ಅನುಪಾತಕ್ಕೂ ಕೂಡ ಆಯಾ ಆಂಗಲ್ಸ್ಗೆ, ಆಯಾ ಕೋನಕ್ಕೆ ಎಷ್ಟು ಬೆಲೆ ಬರುತ್ತೆ ಅಂತ ಇದೆ. ಅಂದ್ರೆ ಸೈನ್ 0 ಡಿಗ್ರಿ ಅಂದ್ರೆ 0 ಇರುತ್ತೆ, ಸೈನ್ 30 ಡಿಗ್ರಿ ಅಂದ್ರೆ 1/2 ಇರುತ್ತೆ, ಸೈನ್ 45 ಡಿಗ್ರಿ ಅಂದ್ರೆ 1/√2 ಇರುತ್ತೆ, ಸೈನ್ 60 ಡಿಗ್ರಿ ಅಂದ್ರೆ √3 ಡಿವೈಡೆಡ್ ಬೈ 2 ಇರುತ್ತೆ, ಸೈನ್ 90 ಅಂದ್ರೆ 1 ಇರುತ್ತೆ ಅಲ್ವಾ. ಹಾಗೆ ಕಾಸ್ ಎ ಅಂದ್ರೆ ಕಾಸ್ 0 ಡಿಗ್ರಿ ಇಸ್ 1, ಕಾಸ್ 30 ಡಿಗ್ರಿ ಅಂದ್ರೆ √3 ಡಿವೈಡೆಡ್ ಬೈ 2. ಸೈನ್ ಎ ಅನ್ನ ಎಕ್ಸಾಕ್ಟ್ಲಿ ಉಲ್ಟಾ ಮಾಡಿದ್ರೆ ನಿಮ್ಗೆ ಕಾಸ್ ಎ ಸಿಗತ್ತೆ, ಹೌದಾ. ಅಂದ್ರೆ ಸೈನ್ 90 ಡಿಗ್ರಿ ಅಂದ್ರೆ ಕಾಸ್ 0 ಡಿಗ್ರಿ, ಕಾಸ್ ಸೈನ್ 0 ಡಿಗ್ರಿ ಅಂದ್ರೆ ಕಾಸ್ 90 ಡಿಗ್ರಿ. ನೋಡ್ರಿ ಎಲ್ಲಾ ಬೆಲೆಗಳು ಉಲ್ಟಾ ಬಂದಿದೆ. 60 ಡಿಗ್ರಿ 30 ಡಿಗ್ರಿ ಆಗಿದೆ, 30 ಡಿಗ್ರಿ 60 ಡಿಗ್ರಿ ಆಗಿದೆ, 45 ಮಾತ್ರ ಸೇಮ್ ಆಗಿದೆ. ಇದು ನಿಮ್ಗೆ ನೆನಪಿರ್ಲಿ. ಕಾಸ್ 45 ಡಿಗ್ರಿ ಯಾವ ಬೆಲೆಗೆ ಥೀಟಾದ ಬೆಲೆ ಕಾಸ್ ಥೀಟಾ ಮತ್ತು ಸೈನ್ ಥೀಟಾಗೆ ಸಮವಾಗಿರುತ್ತೆ ಅಂತಂದ್ರೆ ಅದು 45 ಡಿಗ್ರಿಗೆ ಸಮ ಆಗಿರುತ್ತೆ. ಎಷ್ಟು? 1 ಡಿವೈಡೆಡ್ ಬೈ √2. ನೆಕ್ಸ್ಟ್ ಟ್ಯಾನ್ ಎ ಅಂತಂದ್ರೆ 0 ಡಿವೈಡೆಡ್ ಬೈ 1 ಇಸ್ 0, ಟ್ಯಾನ್ 30 ಡಿಗ್ರಿ ಇಸ್ 1 ಡಿವೈಡೆಡ್ ಬೈ √3. ನೋಡ್ರಿ ಇಲ್ಲಿ 2 ಕ್ಯಾನ್ಸಲ್. ಯಾಕೆ? ಟ್ಯಾನ್ ಅಂತಂದ್ರೆ ಸೈನ್ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೊ ಇಲ್ಲಿ 1/2 √3/2, 2 ಕ್ಯಾನ್ಸಲ್ ಆದ್ರೆ 1/√3 ಉಳಿಯುತ್ತೆ. ಇಲ್ಲಿ √2 ಕ್ಯಾನ್ಸಲ್ ಆದ್ರೆ 1 ಉಳಿಯುತ್ತೆ. ಇಲ್ಲೂ ಕೂಡ 2 ಕ್ಯಾನ್ಸಲ್ ಆದ್ರೆ √3 ಬರುತ್ತೆ. 90 ಡಿಗ್ರಿ is not defined because this is 1 divided by 0. 1 divided by 0 ಅಂತಂದ್ರೆ ಅದನ್ನ ವ್ಯಕ್ತಪಡಿಸಲು ಸಾಧ್ಯವಿಲ್ಲ, ಅದನ್ನ ND ಅಂತ ಹೇಳ್ತೀವಿ, ನಾಟ್ ಡಿಫೈನ್. ಓಕೆ, ನೆಕ್ಸ್ಟ್ ಕೋಸೆಕೆ. ಕೋಸೆಕೆ ಅಂದ್ರೆ
ಸೈನ್ ಡಿವೈಡೆಡ್ ಬೈ ಅಂದ್ರೆ 1 ಡಿವೈಡೆಡ್ ಬೈ ಸೈನ್ ಮಾಡಿದ್ರೆ ಕೋಸೆಕ್ ಬರುತ್ತೆ, ಹೌದಾ? ನಾಟ್ ಡಿಫೈನ್. ಕೋಸೆಕ್ 30 ಡಿಗ್ರಿ ಅಂದ್ರೆ 2 ಬರುತ್ತೆ, ಕೋಸೆಕ್ 45 ಡಿಗ್ರಿ ಅಂದ್ರೆ √2 ಬರುತ್ತೆ, ಕೋಸೆಕ್ 60 ಡಿಗ್ರಿ ಎಕ್ಸಾಕ್ಟ್ಲಿ ಉಲ್ಟಾ ವ್ಯಾಲ್ಯೂ 2 ಡಿವೈಡೆಡ್ ಬೈ √3 1. ಸೆಕ್ ಅಂದ್ರೆ 0 ಡಿಗ್ರಿಗೆ 1 ಬರುತ್ತೆ, 30 ಡಿಗ್ರಿಗೆ 2 √3 ಬರುತ್ತೆ, 45 ಡಿಗ್ರಿಗೆ √2 ಬರುತ್ತೆ, ಹಾಗೆ 60 ಡಿಗ್ರಿಗೆ 2 ಬರುತ್ತೆ, 90 ಡಿಗ್ರಿಗೆ ನಾಟ್ ಡಿಫೈನ್ ಬರುತ್ತೆ. ಕಾಟ್ ಅಂದ್ರೆ 1 ಡಿವೈಡೆಡ್ ಬೈ ಟ್ಯಾನ್. ಎಲ್ಲಿ ಟ್ಯಾನ್ ಬೆಲೆ ಬಂದಿದೆ ಅಲ್ಲ, ಈ ಎಲ್ಲಾ ಬೆಲೆಗಳು ಡಿವೈಡೆಡ್ ಬೈ ಮಾಡಿದ್ರೆ ಕಾಟ್ ಸಿಗತ್ತೆ ನಿಮ್ಗೆ, ಹೌದಾ? ಸೊ ಕಾಟ್ ಎ ಅಂತಂದ್ರೆ ಕಾಟ್ 0 ಇಸ್ ನಾಟ್ ಡಿಫೈನ್. ಕಾಟ್ 30 ಡಿಗ್ರಿ ಅಂತಂದ್ರೆ √3 ಬರುತ್ತೆ, ಕಾಟ್ 45 ಡಿಗ್ರಿ ಅಂದ್ರೆ 1 ಬರುತ್ತೆ, ಹಾಗೆ ಕಾಟ್ 60 ಡಿಗ್ರಿ ಅಂತಂದ್ರೆ 1/√3 ಬರುತ್ತೆ, ಕಾಟ್ 90 ಡಿಗ್ರಿ ಅಂತಂದ್ರೆ 0 ಅಂತ ಬರುತ್ತೆ, ಅಲ್ವಾ? ಎಸ್. ಸೊ ಇದು ನಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ ಯಾವ್ದಿದೆ ನಮ್ಗೆ? ಈ ವರ್ಷ ನಿಮ್ಗೆ ಪೂರಕ ಕೋನಗಳ ಮೇಲೆ ಇಲ್ಲ. ಓಕೆ, ಸೊ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು, ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾದಂತಹ ಅಂಶ, ಹೌದಾ? 3-4 ಅಂಕದ ಪ್ರಶ್ನೆಗಳನ್ನ ಬಿಡಿಸುವಾಗ ನಮ್ಗೆ ಈ ನಿತ್ಯ ಸಮೀಕರಣಗಳು ಉಪಯೋಗಕ್ಕೆ ಬರುತ್ತೆ, ಅಲ್ಲಿ ನಮ್ಗೆ ಇದರ ಉಪಯೋಗ ಇದೆ. ಫಸ್ಟ್ ಯಾವ್ದಿದೆ? sin square a plus cos square a is equal to 1. ನೆನ್ಪಿಟ್ಕೊಳ್ರಿ, sin square a plus cos square a is equal to 1. Next one, this is 1, this is second, and this is third. Okay, 1 plus tan square a is equal to sec square a, ಅಥವಾ sec square a is minus tan square a is equal to 1. So ಈ tan square a ನ ಈ ಕಡೆ ಶಿಫ್ಟ್ ಮಾಡಿದ್ರೆ ನಿಮ್ಗೆ 1 ಬರುತ್ತೆ, equal to 1 plus cot square a is equal to cosec square a, or ಅಥವಾ cosec square a minus cot square a is equal to 1. ಅಂದ್ರೆ ಲೆಕ್ಕದಲ್ಲಿ 1 ಅಂತ ಬಂದಾಗ ಅದನ್ನ ನಾವು sec square a minus tan square ಅಂತಾನೂ ಬರೀಬಹುದು ಅಂತ ಅರ್ಥ. sec square a ಅಂತ ಬರೆದ್ರೆ 1 plus tan square a ಅಂತಾನೂ ಬರೀಬಹುದು ಅಂತ ಅರ್ಥ. ಓಕೆ, ನಾವು ಅಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ನಿತ್ಯ ಸಮೀಕರಣಗಳನ್ನ ಬಳಸ್ತೀವಿ, ಅಲ್ವಾ? sin square a is equal to 1 minus cos square a. 1 minus cos square a ಅಂದ್ರೆ ಇದು ಯಾವ ರೂಪದಲ್ಲಿದೆ? a square minus b square, that is a plus b into a minus b, ಅಲ್ವಾ? ಇದು ಕೂಡ ಒಂದು ಐಡೆಂಟಿಟಿ, ಒಂದು ನಿತ್ಯ ಸಮೀಕರಣ. a ಅಂದ್ರೆ ಏನಿದೆ? 1 ಇದೆ, b ಅಂದ್ರೆ cos a ಅಂತ ಇದೆ. a plus b, 1 plus cos a, 1 minus cos a, right? ನೆಕ್ಸ್ಟ್ cos square a ಅಂದ್ರೆ 1 minus sin square a, a plus b, 1 plus sin a, 1 minus sin a. ಹಾಗೆ sin a, ಇದು sin square a ಅಂದ್ರೆ 1 minus cos square a, ಹಾಗೆ sin a ಅಂದ್ರೆ ಏನ್ ಬರುತ್ತೆ? square root of 1 minus cos square a. cos a ಅಂತಂದ್ರೆ square root of 1 minus sin square a. ಅಂದ್ರೆ ಸಿಚುವೇಶನ್ ಅಥವಾ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಈ ಒಂದು ನಿತ್ಯ ಸಮೀಕರಣಗಳನ್ನ ನಮ್ಮ ಲೆಕ್ಕದಲ್ಲಿ ಬಳಸ್ತೀವಿ. ಓಕೆ, ಸೊ ನಾವೇನ್ ಮಾಡೋಣ ಇವಾಗ? ಈ ನಿತ್ಯ ಸಮೀಕರಣಗಳು ಮತ್ತು ಅನುಪಾತಗಳ ಆಧಾರದ ಮೇಲೆ ಎಲ್ಲಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ಏನಿದೆ? sin 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ. sin 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಅಂದ್ರೆ ಎಷ್ಟಾಗತ್ತೆ ನೋಡೋಣ. ಸೊ sin 60 ಡಿಗ್ರಿ ಇಸ್ √3/2 ಇಂಟು ಕಾಸ್ 30 ಡಿಗ್ರಿ ಅಂದ್ರೆ ಅದು ಕೂಡ √3/2. √3 ಇಂಟು √3 ಅಂದ್ರೆ 3 ಬರುತ್ತೆ, 2 ಇಂಟು 2 ಅಂದ್ರೆ 4 ಬರುತ್ತೆ. ಸೊ √3 ಅಂದ್ರೆ 3/4. ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಸಿ ನಲ್ಲಿದೆ. ಸೊ ಆಪ್ಷನ್ ಸಿ 3/4 ಇಸ್ ರೈಟ್. tan 45 ಬೆಲೆ ಏನಿದೆ? √3 ಇದೆನಾ, 0 ಇದೆನಾ, 1 ಇದೆನಾ, 1/√3 ಇದೆನಾ? ಎಸ್, ನಮ್ಗೇನ್ ಬೇಕು? 45 ಬೇಕು. ಸೊ 45 is 1. ದಟ್ ಈಸ್ ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್, ಇದು ರಿಪೀಟ್ ಆಗಿದೆ. 15 cot a is equal to 8 ಆದರೆ tan e ನ ಬೆಲೆ. ಸೊ ಮಕ್ಕಳೇ, ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬೇಕು ಇದೇನಿದೆ? 15 cot a is equal to 8 ಅಂದ್ರೆ ನೀವು ಈ 15 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ cot a is equal to 8 divided by 15 ಅಂತ ಬಂತು. ಏನ್ ಕೇಳಿದ್ದಾರೆ? tan a ಕೇಳಿದ್ದಾರೆ. ಸೊ ಟ್ಯಾನ್, ಕಾಟ್ ಅಂದ್ರೆ ಏನು? ಟ್ಯಾನ್ ನ ವಿಲೋಮ. ಟ್ಯಾನ್ ಅಂದ್ರೆ ಏನು? ಕಾಟ್ ನ ವಿಲೋಮ, ಹೌದಾ? ಅಂದ್ರೆ ಇದನ್ನ ಮತ್ತೆ ನಾವು ಉಲ್ಟಾ ಮಾಡಿ ಬರೆದ್ರೆ ಟ್ಯಾನ್ ಸಿಗತ್ತೆ ನಮ್ಗೆ. ಸೊ ಟ್ಯಾನ್ ಎ ಇಸ್ ಈಕ್ವಲ್ ಟು 15 divided by 8, ಅಲ್ವಾ? ಎಲ್ಲಿದೆ ಆಪ್ಷನ್ ನಮ್ಗಿದು? ಆಪ್ಷನ್ ಬಿ ನಲ್ಲಿದೆ. ಸೊ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್, sin ಥೀಟಾ ಇಸ್ ಈಕ್ವಲ್ ಟು
ಸೈನ್ ಥೀಟಾ ಈಸ್ ಈಕ್ವಲ್ ಟು 1 minute. ಎಸ್ 3/4 ಮತ್ತು ಕಾಸ್ ಥೀಟಾ ಇಸ್ ಈಕ್ವಲ್ ಟು 4/5 ಆದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದ ಬೆಲೆ ಏನು ಅಂತ ಕೇಳಿದ್ದಾರೆ. ದಟ್ ಮೀನ್ಸ್ ಇಲ್ಲಿ ನಮ್ಗೆ ಸೈನ್ ಥೀಟಾದ ಬೆಲೆ ಕೊಟ್ಟಿದ್ದಾರೆ ಎಷ್ಟು ಅಂತ 3/5 ಅಂತ, ಕಾಸ್ ಥೀಟಾದ ಬೆಲೆ ಗೊತ್ತಿದೆ 4/5 ಅಂತ. ನಮಗೇನ್ ಕೇಳಿದ್ದಾರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದ ಬೆಲೆ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಹಾಗಿದ್ರೆ ಸೈನ್ ಥೀಟಾದ ಬೆಲೆಯನ್ನ ಬರ್ಕೊಳ್ರಿ 3/5 ಸ್ಕ್ವೇರ್ ಪ್ಲಸ್ ಕಾಸ್ ಥೀಟಾ ಅಂದ್ರೆ 4/5 ಹೋಲ್ ಸ್ಕ್ವೇರ್. ಸೊ 3 ಸ್ಕ್ವೇರ್ ಅಂದ್ರೆ 9 ಡಿವೈಡೆಡ್ ಬೈ 25 ಪ್ಲಸ್ 16 ಡಿವೈಡೆಡ್ ಬೈ 25, 4 4 16, 5 5 25. ಹಾಗಿದ್ರೆ ಛೇದದಲ್ಲಿ 25 ಇದೆ, ಅದನ್ನ ಹಾಗೆ ಬರೆಯೋಣ. 9 ಪ್ಲಸ್ 16 ಮಾಡ್ತೀರಾ, 9 ಪ್ಲಸ್ 16 ಮಾಡಿದ್ರೆ 25 ಬರುತ್ತೆ. 25 ಡಿವೈಡೆಡ್ ಬೈ 25 ಅಂದ್ರೆ 1 ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? 1 ಬರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಬೆಲೆಗಳನ್ನ ಬಿಡಿಸಿದಾಗ್ಲೂ 1 ಬಂತು. ಮತ್ತೆ ನಮ್ಗೆ ಐಡೆಂಟಿಟಿ ಅಂದ್ರೆ ನಿತ್ಯ ಸಮೀಕರಣದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಒಂದೇ ಅಂತಾನೆ ಇತ್ತು ಅಲ್ವಾ? ಸೊ 1 ಬರುತ್ತೆ. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ 60 ಡಿಗ್ರಿ ಸಾರಿ ಕಾಸ್ 60 ಡಿಗ್ರಿ ಏನಾಗತ್ತೆ? ಸೈನ್ 30 ಡಿಗ್ರಿ ಅಂದ್ರೆ ಎಷ್ಟು? ಸೈನ್ 30 ಡಿಗ್ರಿ ಅಂತಂದ್ರೆ 1/2, ಕಾಸ್ 60 ಡಿಗ್ರಿ ಅಂದ್ರೆ 1/2 ಅಲ್ವಾ? ಸೊ 1 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 2 ದ್ಯಾಟ್ಸ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 2. ಯಾಕೆ? ಛೇದದಲ್ಲಿ 2 ಇದೆ, ಕಾಮನ್ ಆಗಿ 2 ಬರೀತೀರಾ. 1 ಪ್ಲಸ್ 1 ಅಂದ್ರೆ 2, 2 ಒಂದ್ಲೆ 2 ಒಂದ್ಲೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ? ಆಪ್ಷನ್ ಇ ಆಗತ್ತೆ. 1 ಆನ್ಸರ್ ಬಂತು ಅಲ್ವಾ? ನೆಕ್ಸ್ಟ್ ಏನಿದೆ ನೋಡೋಣ ಮಕ್ಳೆ. ಸೈನ್ 90 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ. ಸೈನ್ 90 ಡಿಗ್ರಿಯ ಬೆಲೆ ಎಷ್ಟು? 1. ಹಾಗೆ ಟ್ಯಾನ್ 45 ಡಿಗ್ರಿಯ ಬೆಲೆ ಕೂಡ 1. ಸೊ 1 ಪ್ಲಸ್ 1 ಅಂತಂದ್ರೆ 2 ಆಗತ್ತೆ. ಆಪ್ಷನ್ ಬಿ ಅಥವಾ ಆಪ್ಷನ್ ಇ ಈಸ್ ರೈಟ್. 13 ಸೈನ್ ಥೀಟಾ ಇಸ್ ಈಕ್ವಲ್ ಟು 12 ಆದರೆ ಕೋಸೆಕ್ ಥೀಟಾದ ಬೆಲೆ. 13 ಸೈನ್ ಥೀಟಾ ಇಸ್ ಈಕ್ವಲ್ ಟು 12. ಈಗ 13 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 13 ಅಂದ್ರೆ ಕೋಸೆಕ್ ಥೀಟಾ ಅಂದ್ರೆ ಏನಾಗತ್ತೆ? ವಿಲೋಮ, ಉಲ್ಟಾ ಮಾಡ್ತೀರಾ. 13 ಡಿವೈಡೆಡ್ ಬೈ 12 ಹೌದಾ? ಸೊ 13 ಡಿವೈಡೆಡ್ ಬೈ 12 ಎಲ್ಲಿದೆ? ಈ ಆಪ್ಷನ್ ಅಲ್ಲಿದೆ. ಸೊ ಆಪ್ಷನ್ ಡಿ ಅಥವಾ ಇ ಈಸ್ ರೈಟ್. ಇದು ನಮ್ಗೆ ಪೂರಕ ಕೋನದ ಮೇಲೆ ಲೆಕ್ಕ ಬರುತ್ತೆ. ಸೊ ನಮ್ಗೆ ಇದು ಈ ವರ್ಷ ಇಲ್ಲ, ಸೊ ಇದು ಹಿಂದಿನ ವರ್ಷದಲ್ಲಿ ಇತ್ತು. ಓಕೆ, ಈ ವರ್ಷ ನಮ್ಗೆ ಈ ಕಾನ್ಸೆಪ್ಟ್ ಇಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಾಗಿದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1/√3 ಮತ್ತು ಕಾಸ್ ಥೀಟಾ ಇಸ್ ಈಕ್ವಲ್ ಟು √3/2 ಆದರೆ ಸೈನ್ ಥೀಟಾದ ಬೆಲೆ ಏನು ಅಂತ ಕೇಳಿದ್ದಾರೆ. ಎಸ್ ಮಕ್ಕಳೇ, ಇದನ್ನ ಹೇಗ್ ಮಾಡೋದು? ಒಂದೇ ನಿಮಿಷ. ಎಸ್, ಸೊ ಕರೆಕ್ಟ್ ಆಗಿ ಬರ್ಕೊಳ್ರಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1/√3 ಹಾಗೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು √3/2. ಸೈನ್ ಥೀಟಾದ ಬೆಲೆ ನಮ್ಗೆ ಕೊಟ್ಟಿದ್ದಾರೆ. ಇಲ್ಲೆಲ್ಲಾದ್ರೂ ನಿಮ್ಗೆ ಸೈನ್ ಥೀಟಾ ಕಾಣಿಸ್ತಾ ಇದೆನಾ? ಇಲ್ಲ. ಆದ್ರೆ ನಮಗೇನ್ ಗೊತ್ತಿದೆ? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಗೊತ್ತಿದೆ ಅಲ್ವಾ? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಗೊತ್ತಿದೆ. ಇಲ್ಲಿ ಬೆಲೆಗಳನ್ನ ಹಾಕೋಣ. ಯಾಕಂದ್ರೆ ನಮ್ಗೆ ಟ್ಯಾನ್ ಥೀಟಾ ಅಂದ್ರೆ ಗೊತ್ತಿದೆ 1/√3, ಸೈನ್ ಥೀಟಾ ಅಂದ್ರೆ ನಮಗ್ ಗೊತ್ತಿಲ್ಲ, ಕಾಸ್ ಥೀಟಾ ಅಂತಂದ್ರೆ √3 ಡಿವೈಡೆಡ್ ಬೈ 2. ಈಗ ನಾವೇನ್ ಮಾಡೋಣ? ಈ 2 ಅನ್ನ ಇಲ್ಲಿ ಶಿಫ್ಟ್ ಮಾಡೋಣ. ಏನಾಗುತ್ತೆ? 1/√3 ಇಸ್ ಈಕ್ವಲ್ ಟು 2 ಸೈನ್ ಥೀಟಾ ಡಿವೈಡೆಡ್ ಬೈ √3. ಈಗ ಈ √3 ಅನ್ನ ಇಲ್ಲಿ ಶಿಫ್ಟ್ ಮಾಡಿದ್ರೆ √3 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು 2 ಸೈನ್ ಥೀಟಾ. ಎಸ್ ಅವ್ರನು √3 ಕ್ಯಾನ್ಸಲ್ ಆಯ್ತು, 1 ಬಂತು. ಸೊ 2 ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಆದ್ರೆ 2 ಈ ಕಡೆ ಶಿಫ್ಟ್ ಮಾಡ್ರಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಆಗತ್ತೆ. ಹಾಗಿದ್ರೆ ಎಲ್ಲಾದ್ರೂ ಆಪ್ಷನ್ ಅಲ್ಲಿ ಇದೆನಾ? ಚೆಕ್ ಮಾಡ್ರಿ ಒಂದ್ಸರ್ತಿ. ಎಸ್, ಆಪ್ಷನ್ ಅಲ್ಲಿ ಇದೆ. ಹಾಗಿದ್ರೆ ಆಪ್ಷನ್ ಆ ಅಥವಾ ಆಪ್ಷನ್ ಬಿ ಈಸ್ ರೈಟ್. ಓಕೆ, ಬೇಕಿದ್ರೆ ನೀವು ಬರ್ಕೋಬಹುದು ಇದನ್ನ.
ನೆಕ್ಸ್ಟ್ ಏನಿದೆ, ಸೆಕ್ ಸ್ಕ್ವೇರ್ 60 ಡಿಗ್ರಿ ಮೈನಸ್ 1. ಸೆಕ್ 60 ಡಿಗ್ರಿ ಅಂತಂದ್ರೆ ಏನು? ಕಾಸ್ 60 ಡಿಗ್ರಿ ಅಂದ್ರೆ 1/2. ಹೌದಾ? ಅದ್ರ ಉಲ್ಟಾ ಮಾಡಿದ್ರೆ ಸೆಕ್ 60 ಡಿಗ್ರಿ ಸಿಗತ್ತೆ. ದಟ್ ಈಸ್ 2 ಸ್ಕ್ವೇರ್. ಯಾಕೆ? ಸೆಕ್ ಸ್ಕ್ವೇರ್ ಇದೆ. ಮೈನಸ್ 1 ದಟ್ಸ್ ಇಸ್ ಈಕ್ವಲ್ ಟು 4 ಮೈನಸ್ 1 ಅಂದ್ರೆ ಎಷ್ಟು ಬರುತ್ತೆ? 4ರಲ್ಲಿ 1 ಕಳೆದ್ರೆ 3 ಬರುತ್ತೆ. ಸೊ ಆಪ್ಷನ್ ಅಥವಾ ಆಪ್ಷನ್ ಬಿ ಈಸ್ ರೈಟ್. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಂಟು ಸೆಕ್ ಸ್ಕ್ವೇರ್ ಥೀಟಾ ನ ಬೆಲೆಯು ಏನಾಗಿರುತ್ತೆ? ಸಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಕಾಸ್ ಸ್ಕ್ವೇರ್ ಥೀಟಾ. ಇದೇನಿದು? ಒಂದು ನಿತ್ಯ ಸಮೀಕರಣ. ಇಂಟು ಸೆಕ್ ಸ್ಕ್ವೇರ್ ಥೀಟಾ. ಎಸ್. ಸೊ ಸೆಕ್ ಥೀಟಾ ಅಂದ್ರೆ ಏನು? ಸೆಕ್ ಥೀಟಾ ಅಂತಂದ್ರೆ 1/ಕಾಸ್ ಥೀಟಾ. ಹೌದಾ? 1/ಕಾಸ್ ಥೀಟಾ. ಸೊ ಕಾಸ್ ಸ್ಕ್ವೇರ್ ಥೀಟಾ ಇಂಟು 1/ಕಾಸ್ ಸ್ಕ್ವೇರ್ ಥೀಟಾ. ಸೆಕ್ ಸ್ಕ್ವೇರ್ ಥೀಟಾ ಅಂದ್ರೆ 1/ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಗತ್ತೆ. ಸೊ 1 ಇಂಟು 1 ಮಾಡಿದ್ರೆ 1 ಉಳಿಯುತ್ತೆ. ಇಲ್ಲಿ 1 ಉಳಿತಲ್ವಾ? ಸೊ 1 ಎಲ್ಲಿದೆ ನಮ್ಮ ಆಪ್ಷನ್ ಅಲ್ಲಿ? ಆಪ್ಷನ್ ಇ ನಲ್ಲಿದೆ. ಸೊ ಆಪ್ಷನ್ ಇ ಈಸ್ ರೈಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನಿದೆ? ಓಕೆ, ಒಂದೇ ನಿಮಿಷ. ಇದು ನಮ್ ಪೂರಕ ಕೋನದ ಮೇಲೆ, ಇದು ಬೇಡ, ಇದನ್ನ ಬಿಡ್ಸೋಣ, ಇದನ್ನ ಬಿಡ್ಸೋಣ. ಓಕೆ, ಇದು ಕೂಡ ಪೂರಕ ಕೋನದ ಮೇಲೆ. ಎಸ್, ಈ ಎರಡು ಲೆಕ್ಕಗಳನ್ನ ಬಿಡ್ಸೋಣ. 2 ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಆದರೆ ಥೀಟಾ ಆದ ಬೆಲೆ ಏನು ಅಂತ ಕೇಳಿದ್ದಾರೆ. ಅಂದ್ರೆ 2 ಕಾಸ್ ಥೀಟಾ ಇಸ್ ಈಕ್ವಲ್ 2 ಕಾಸ್ 3 ಥೀಟಾ ಇಸ್ ಈಕ್ವಲ್ ಟು 1 ಆದರೆ ಈ ಥೀಟಾದ ಬೆಲೆ ಏನು? ಎಸ್ ಮಕ್ಕಳೇ, ನಾವೇನ್ ಮಾಡೋಣ? ಕಾಸ್ ಥೀಟಾ ಇಸ್ ಈಕ್ವಲ್ ಟು ಈ 2 ಅನ್ನ ಈ ಕಡೆ ಶಿಫ್ಟ್ ಮಾಡ್ರಿ. ಕಾಸ್ 3 ಥೀಟಾ ಇಸ್ ಈಕ್ವಲ್ ಟು 1/2 ಅಲ್ವಾ? 1/2 ಅಂತಂದ್ರೆ ಕಾಸ್ಟ್ ನ ಯಾವ ಬೆಲೆಗೆ, ಅಂದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1/2 ಯಾವ ಬೆಲೆಗೆ ಬರುತ್ತೆ? ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ ಟು 1/2 ಬರುತ್ತೆ ಅಲ್ವಾ? ಸೊ ಥೀಟಾ ಅಂದ್ರೆ ಇಲ್ಲಿ ಏನಿದೆ? 3 ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಈ 3 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಥೀಟಾ ಇಸ್ ಈಕ್ವಲ್ ಟು 60/3 ಬರುತ್ತೆ. 3 1 3 2 ಹಾಗಿದ್ರೆ ಥೀಟಾ ಅಂದ್ರೆ ಎಷ್ಟು ಬರುತ್ತೆ? 20 ಡಿಗ್ರಿ ಬರುತ್ತೆ. ಆಪ್ಷನ್ ಅಲ್ಲಿ ಇದೆನಾ? ಎಸ್ ಇದೆ. ಸೊ 20 ಡಿಗ್ರಿ ರೈಟ್ ಆನ್ಸರ್. ಈಗ ಎ ಬಿ ಸಿ ತ್ರಿಭುಜದಲ್ಲಿ ಬಿ ನಲ್ಲಿ 90 ಡಿಗ್ರಿ ಉಂಟಾಗಿದೆ. ದಟ್ ಮೀನ್ಸ್ ಆಂಗಲ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಸೊ ಎ ಬಿ ಅಂದ್ರೆ 24 ಸೆಂಟಿಮೀಟರ್, ಬಿ ಸಿ ಅಂತಂದ್ರೆ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಿದ್ರೆ ನಾವೇನ್ ಕಂಡುಹಿಡಿಬೇಕು? ಕಾಸೇನ ಬೆಲೆಯನ್ನ ಕಂಡುಹಿಡಿಬೇಕು. ಒಂದು ತ್ರಿಭುಜವನ್ನ ಹಾಕೋಣ. ಒಂದೇ ನಿಮಿಷ. ಒಂದು ತ್ರಿಭುಜವನ್ನ ಹಾಕೋಣ. ಸೊ ಇದು ತ್ರಿಭುಜ ಎ ಬಿ ಸಿ. ನಮ್ಗೆ ಏನ್ ಹೇಳಿದ್ದಾರೆ? ಬಿ ನಲ್ಲಿ 90 ಡಿಗ್ರಿ ಉಂಟಾಗಿದೆ. ಓಕೆ, ಸೊ ಕಾಸ್ ಎ ನ ಬೆಲೆ, ಇದನ್ನ ಎ ಅಂತ ತಗೊಳ್ಳೋಣ, ಇದನ್ನ ಸಿ ಅಂತ ತಗೊಳ್ಳೋಣ. ಓಕೆ, ಎಸ್, ಕಾಸ್ ಎ ನ ಬೆಲೆ ಅಂತಂದ್ರೆ ಆಂಗಲ್ ಎ ನಲ್ಲಿ ಉಂಟಾಗಿದೆ ಅಂತ ಅರ್ಥ. ಎ ಬಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 24 ಸೆಂಟಿಮೀಟರ್. ಹಾಗೆ ಬಿ ಸಿ ಅಂದ್ರೆ 7 ಸೆಂಟಿಮೀಟರ್. ಎಸ್, ಇದೇನಿದು? 90 ಡಿಗ್ರಿಗೆ ಎದುರಿಗಿರೋ ಬಾಹು ವಿಕರ್ಣ. ಓಕೆ, ಇದು ನಮ್ಗೆ ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು ಅಲ್ವಾ? ಎಸ್, ನಮ್ಗೇನ್ ಬೇಕು? ಕಾಸೆ ಬೇಕು. ಕಾಸೆ ಅಂತಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್, ಅಂದ್ರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಬೇಕು. ವಿಕರ್ಣದ ಅಳತೆ ಗೊತ್ತಿದೆನಾ? ಇಲ್ಲ, ಗೊತ್ತಿಲ್ಲ. ಅಂದಾಗ ನಾವೇನ್ ಮಾಡ್ಬೇಕು? ಪೈಥಾಗೋರಸ್ ಥಿಯರಮ್ನ ಪ್ರಕಾರ, ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆ, ಎ ಸಿ ಸ್ಕ್ವೇರ್ ನಮ್ಗೆ ಗೊತ್ತಿಲ್ಲ. ಎ ಬಿ ಅಂದ್ರೆ ಎಷ್ಟಿದೆ? 24ರ ವರ್ಗ ಪ್ಲಸ್ ಬಿ ಸಿ ಅಂತಂದ್ರೆ 7ರ ವರ್ಗ. 24ರ ವರ್ಗ ಅಂತಂದ್ರೆ 24 ಇಂಟು 24 ಮಾಡಿದ್ರೆ ಎಷ್ಟು ಬರುತ್ತೆ? ಒಂದ್ಸತಿ ಚೆಕ್ ಮಾಡಿ ನೋಡ್ರಿ. 24 ಇಂಟು 24 ಮಾಡಿದ್ರೆ
ಎಷ್ಟು ಬರುತ್ತೆ ಮಕ್ಕಳ? ಇದು 576 ಪ್ಲಸ್ 49. 576 ಪ್ಲಸ್ 49 ಮಾಡಿದ್ರೆ ನಮ್ಗೆ 600 ಎಷ್ಟಾಗತ್ತೆ? 9 6 15. ಸೊ 7 4 11 12. ಸೊ 625. ಅಂದ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು 625. ಹಾಗಾದ್ರೆ AC ನ ಬೆಲೆ ಏನಾಗತ್ತೆ? ಸ್ಕ್ವೇರ್ ರೂಟ್ ಆಫ್ 625. 625 ಯಾವ ಸಂಖ್ಯೆಯ ವರ್ಗಮೂಲ ಇದು? ಒಂದ್ಸತಿ ಹೇಳ್ರಿ ನೋಡೋಣ. ಯಾವ ಸಂಖ್ಯೆಯ ವರ್ಗಮೂಲ ಇದು? ಎಸ್, 15. 15ನೇ 225. ಸ್ಕ್ರೀನ್ ಕಾಣಿಸ್ತಾ ಇದೆನಾ ನಿಮ್ಗೆ? ಓಕೆ, ವಾಯ್ಸ್ ಕೇಳಿಸ್ತಾ ಇದೆನಾ? ಕೇಳಿಸ್ತಾ ಇದೆ ಅನ್ಕೋತೀನಿ. ಒಂದೇ ನಿಮಿಷ. ಓಕೆ, ಸೊ ನಮ್ಗಿಲ್ಲಿ ಇದು 24 ಆಯ್ತು, ಇದು 25. 625 ಅಂತಂದ್ರೆ 25ರ ವರ್ಗ, ಸೊ 25. ಹಾಗಿದ್ರೆ ಕಾಸ್ ಎ ಅಂದ್ರೆ ಏನು? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. AB ಡಿವೈಡೆಡ್ ಬೈ AC 24 ಡಿವೈಡೆಡ್ ಬೈ 25. ಸೊ ಆಪ್ಷನ್ ಇ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಪೂರಕ ಕೋನಗಳ ಮೇಲಿದೆ, ಇದು ಬೇಡ ನಮ್ಗೆ. ಎಸ್, ಇದನ್ನ ಚೆಕ್ ಮಾಡೋಣ. 2 ಇಂಟು tan ಸ್ಕ್ವೇರ್ 45. ಇದು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೊಡ್ಬೋದು, ಅಥವಾ ಒಂದು ಅಂಕಕ್ಕೂ ಕೂಡ ನಿಮ್ಗೆ ನೇರವಾಗಿ ಕೊಡ್ಬೋದು. ಏನಿದೆ? 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ. ಓಕೆ, ಸೊ 2 ಇಂಟು tan ಸ್ಕ್ವೇರ್, tan 45 ಅಂತಂದ್ರೆ ಒಂದರ ವರ್ಗ, ಪ್ಲಸ್ ಕಾಸ್ 30 ಡಿಗ್ರಿ ಅಂತಂದ್ರೆ √3/2 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಅಂತಂದ್ರೆ √3/2 ಸೈನ್ 60 ಡಿಗ್ರಿ ಅಂದ್ರೆ √3/2 ಹೋಲ್ ಸ್ಕ್ವೇರ್. ಎಷ್ಟಾಗತ್ತೆ ಮಕ್ಕಳ? ಇದು 2 ಇಂಟು 1 ಅಂದ್ರೆ 2 1 2 ಪ್ಲಸ್ √3 ಸ್ಕ್ವೇರ್ ಅಂತಂದ್ರೆ 3 ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದ್ರೆ 4 ಆಗತ್ತೆ, ಮೈನಸ್ √3 ಸ್ಕ್ವೇರ್ ಅಂತಂದ್ರೆ 3 ಡಿವೈಡೆಡ್ ಬೈ 4 ಆಗುತ್ತೆ. ಇಲ್ಲಿ 3 ಡಿವೈಡೆಡ್ ಬೈ 4 ಇದೆ, ಇಲ್ಲಿ 3 ಡಿವೈಡೆಡ್ ಬೈ 4 ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಎರಡನ್ನು ಕ್ಯಾನ್ಸಲ್ ಮಾಡೋಣ. ಹಾಗಿದ್ರೆ ಎಷ್ಟು ಬಂತು? 2 1 2. ಸೊ ಆಪ್ಷನ್ ಎ ನಲ್ಲಿದೆ. ಸೊ ಆಪ್ಷನ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್ ಏನಿದೆ ನೋಡೋಣ. 2 ಅಂಕದ ಪ್ರಶ್ನೆಗಳು.
ಚಿತ್ರದಲ್ಲಿ ಥೀಟಾ ಲಘುಕೋನವಾಗಿದ್ದು ಥೀಟಾಗೆ ಸಂಬಂಧಿಸಿದಂತೆ ಎಲ್ಲಾ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಥೀಟಾ ಇಲ್ಲಿದೆ ಮಕ್ಕಳೇ, ಕ್ಯೂ ನಲ್ಲಿ ಕೋನ ಲಂಬ ಕೋನ 90 ಡಿಗ್ರಿ ಉಂಟಾಗಿದೆ. ಹಾಗಿದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು, ಎಲ್ಲಾ ತ್ರಿಕೋನಮಿತಿಯ ಅನುಪಾತ ಅಂದಾಗ ಸೈನೆ ಕಾಸೆ ಆಮೇಲೆ ಟ್ಯಾನೆ ಕೋಸೆಕೆ ಸೆಕ್ಕೆ ಮತ್ತು ಕೋಟೆ ಎಲ್ಲವನ್ನು ಕಂಡುಹಿಡಿಬೇಕು, ಎಲ್ಲವನ್ನು ಬರಿಬೇಕು. ಈಗ ಇಲ್ಲಿ ನಮ್ಗೆ ಕ್ಯೂ ಆರ್ ನ ಅಳತೆ ಗೊತ್ತಿದೆ, ಪಿ ಕ್ಯೂ ನ ಅಳತೆ ಗೊತ್ತಿದೆ. ಸೊ ಥೀಟಾ ಇಲ್ಲಿದೆ 90 ಡಿಗ್ರಿ ಇಲ್ಲಿದ್ದಾಗ ಇದೇನಾಯ್ತು, ಇದು ಪಾರ್ಶ್ವಬಾಹು ಆಯ್ತು. ಥೀಟಾಗೆ ಅಭಿಮುಖವಾಗಿರೋದು ಅಭಿಮುಖ ಬಾಹು, 90 ಡಿಗ್ರಿಗೆ ಅಪೋಸಿಟ್ ಆಗಿರೋದು ವಿಕರ್ಣ. ಸೊ ಮಕ್ಕಳೇ ನಮ್ಗೆ ವಿಕರ್ಣದ ಅಳತೆ ಗೊತ್ತಿಲ್ಲ ಅಲ್ವಾ. ಮೊದಲು ನಾವು ವಿಕರ್ಣದ ಅಳತೆಯನ್ನ ಕಂಡುಹಿಡಿದ್ರೆ ನಮ್ಗೆ ಎಲ್ಲಾ ತ್ರಿಕೋನಮಿತಿಯ ಅನುಪಾತಗಳನ್ನ ಕಂಡುಹಿಡಿಬಹುದು. ವಿಕರ್ಣ ಅಂದ್ರೆ ಪೈಥಾಗೋರಸ್ನ ಪ್ರಮೇಯವನ್ನ ಬಳಸ್ತೀವಿ ಇಲ್ಲಿ. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಏನ್ ಹೇಳುತ್ತೆ, ವಿಕರ್ಣದ ಮೇಲಿನ ವರ್ಗ. ವಿಕರ್ಣ ಅಂದ್ರೆ ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಉಳಿದೆರಡು ಬಾಹುಗಳು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಆಗುತ್ತೆ. ಪಿ ಆರ್ ನ ಬೆಲೆ ನಮ್ಗೆ ಗೊತ್ತಿಲ್ಲ. ಸೊ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತಂದ್ರೆ 3ರ ವರ್ಗ ಪ್ಲಸ್ ಕ್ಯೂ ಆರ್ ಅಂದ್ರೆ 4ರ ವರ್ಗ. ಓಕೆ, 3ರ ವರ್ಗ ಅಂದ್ರೆ 9, 4ರ ವರ್ಗ ಅಂದ್ರೆ 16. ಸೊ ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಪ್ಲಸ್ 16 ಅಂದ್ರೆ 25. ಪಿ ಆರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25. ಸೊ ಪಿ ಆರ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ, 25ರ ವರ್ಗಮೂಲ 5 ಬರುತ್ತೆ. ಹಾಗಿದ್ರೆ ಆಕ್ಚುಲಿ ಪ್ಲಸ್ ಆರ್ ಮೈನಸ್ 25, ಪ್ಲಸ್ ಆರ್ ಮೈನಸ್ 25 ಅಂದ್ರೆ ಇದು ಪ್ಲಸ್ ಆರ್ ಮೈನಸ್ 5 ಬರುತ್ತೆ. ಆದರೆ ಬಾಹುವಿನ ಅಳತೆಗಳು ಯಾವಾಗ್ಲೂ ನೆಗೆಟಿವ್ ಆಗಿ ಇರೋದಿಲ್ಲ, ಹಾಗಾಗಿ ನಾವು ಪಾಸಿಟಿವ್ ವ್ಯಾಲ್ಯೂ ಅನ್ನ ತಗೋತೀವಿ. ಇಲ್ಲಿ ಎಷ್ಟು ಬರುತ್ತೆ, 5 ಬರುತ್ತೆ. 5 ಸೆಂಟಿಮೀಟರ್ ಅಂದ್ರೆ 5 ಬರುತ್ತೆ ಇದು. ಇವಾಗ ನಾವು ಅನುಪಾತಗಳನ್ನ ಈಸಿಯಾಗಿ ಬರೀಬಹುದಲ್ವಾ. ಮೊದಲು ನಾವು ಯಾವ್ದು ಬರೆಯೋಣ, ಸೈನೆಯನ್ನ ಬರೆಯೋಣ. ಸೈನೆ ಅಂತಂದ್ರೆ ಸೈನ್ ಥೀಟಾ, ಬಿಕಾಸ್ ಇಲ್ಲಿ ಥೀಟಾ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಸೈನ್ ಥೀಟಾ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಯಾವ್ದಿದೆ, ಪಿ ಕ್ಯೂ ಇದೆ. ವಿಕರ್ಣ ಯಾವ್ದಿದೆ, ಪಿ ಆರ್ ಇದೆ. ಪಿ ಕ್ಯೂ ನ ಬೆಲೆ 3 ಇದೆ, ಪಿ ಆರ್ ನ ಬೆಲೆ 5 ಇದೆ. ನೆಕ್ಸ್ಟ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಕ್ಯೂ ಆರ್, ವಿಕರ್ಣ ಪಿ ಆರ್. ವಿಕರ್ಣ ಅಂದ್ರೆ ಪಾರ್ಶ್ವಬಾಹುವಿನ ಅಳತೆ 4, ವಿಕರ್ಣದ ಅಳತೆ 5. ಸೊ 4 ಡಿವೈಡೆಡ್ ಬೈ 5. ಟ್ಯಾನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಯಾವ್ದಿಲ್ಲಿ, ಪಿ ಕ್ಯೂ ಡಿವೈಡೆಡ್ ಬೈ ಪಾರ್ಶ್ವಬಾಹು ಯಾವುದು, ಕ್ಯೂ ಆರ್. ಸೊ ಪಿ ಕ್ಯೂ ನ ಅಳತೆ 3, ಕ್ಯೂ ಆರ್ ನ ಅಳತೆ 4. ಹಾಗೆ ಕೋಸೆಕ್ ಎ ಬರೆಯೋಣ ಇಲ್ಲಿ. ಕೋಸೆಕ್ ಎ ಈಸ್ ಕೋಸೆಕ್ ಥೀಟಾ ಈಸ್ ಈಕ್ವಲ್ ಟು, ಕೋಸೆಕ್ ಥೀಟಾ ಅಂದ್ರೆ ಸೈನ್ ಥೀಟಾದ ಅಪೋಸಿಟ್. ಸೊ ಸೈನ್ ಥೀಟಾ ಅಂದ್ರೆ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. ಕೋಸೆಕ್ ಎ ಅಂದ್ರೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ. ವಿಕರ್ಣ ಯಾವುದು, ಪಿ ಆರ್. ಅಭಿಮುಖ ಯಾವುದು, ಪಿ ಕ್ಯೂ ಅಲ್ವಾ. ಪಿ ಆರ್ ಅಂದ್ರೆ 5, ಪಿ ಕ್ಯೂ ಅಂದ್ರೆ 3. ಸೆಕ್ ಥೀಟಾ ಅಂತಂದ್ರೆ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಕಾಸ್ ಥೀಟಾ. ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು, ದಟ್ ಈಸ್ ಪಿ ಆರ್ ಡಿವೈಡೆಡ್ ಬೈ ಕ್ಯೂ ಆರ್. ಪಿ ಆರ್ ಅಂತಂದ್ರೆ 5, ಕ್ಯೂ ಆರ್ ಅಂದ್ರೆ 4. ಹಾಗೆ ಕಾಟ್ ಥೀಟಾ ಈಸ್ ಈಕ್ವಲ್ ಟು ಕ್ಯೂ ಆರ್ ಡಿವೈಡೆಡ್ ಬೈ, ಇಲ್ಲೇ ನೋಡಿದ್ರು ಬರಿಬಹುದು ನೀವು, ಪಿ ಕ್ಯೂ ಅಲ್ವಾ. ಸೊ ಕ್ಯೂ ಆರ್ ನ ಅಳತೆ ಎಷ್ಟಿದೆ, 4, ಪಿ ಕ್ಯೂ ನ ಅಳತೆ 3. ಓಕೆ, ಇವು ತ್ರಿಕೋನಮಿತಿಯ ಅನುಪಾತಗಳು. ಅಂದ್ರೆ ಎಲ್ಲಾ ಅನುಪಾತಗಳನ್ನು ಕೇಳಬಹುದು. ಅಥವಾ ಕೆಲವೊಂದ್ಸರ್ತಿ ಏನಾಗುತ್ತೆ, ಸೈನ್ ಥೀಟಾದ ಬೆಲೆ ಕೊಟ್ಟಿರ್ತಾರೆ, ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾ ಕಂಡು ಹಿಡೀರಿ ಅಂತ ಹೇಳ್ತಾರೆ. ಕೆಲವೊಂದ್ಸರ್ತಿ ಟ್ಯಾನ್ ಥೀಟಾದ ಬೆಲೆ ಕೊಡ್ತಾರೆ, ಕಾಸ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ, ಯಾವ್ದು ಬೇಕಾದ್ರೂ ಕೇಳ್ಬಹುದು. ಓಕೆ, ಇದು ನಮ್ಗೆ 2 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಇದು ಕೂಡ ಸೇಮ್ ಬರುತ್ತೆ. ಕಾಸೆ ಮತ್ತು ಟ್ಯಾನ್ ಎ ಬೆಲೆಗಳನ್ನ ಲೆಕ್ಕಿಸಿ. ಇದು ಕೂಡ ನಮ್ಗೆ ಸೈನ್ ಎ ಅಂತ ಇದೆ. ಸೊ ನಾನು ನಿಮ್ಗೆ ಹಿಂಟ್ ಕೊಡ್ತೀನಿ, ನೀವೇ ಮಾಡ್ರಿ ಇದನ್ನ. ದಿಸ್ ಇಸ್ ಫಾರ್ ಯುವರ್ ಹೋಮ್ ವರ್ಕ್.
ಓಕೆ, ಇದು ಎ ಅಂತ ತಗೊಳ್ಳೋಣ, ಇದು ಬಿ ಅಂತ ತಗೊಳ್ಳೋಣ, ಇದನ್ನ ಸಿ ಅಂತ ತಗೊಳ್ಳೋಣ. ಇವಾಗ ಸೈನ್ ಎ ಅಂತಂದ್ರೆ ಇದು ಥೀಟಾ, ಸೊ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು, ಇದು ವಿಕರ್ಣ ಅಲ್ವಾ. ಈಗ ಸೈನ್ ಅಂತಂದ್ರೆ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ, ಮೂರು ಮತ್ತೆ ಇದು 4. ಇಲ್ಲೂ ಕೂಡ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ AC² = AB² + BC² ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ ನೋಡೋಣ. ನೋಡಿ ಆಮೇಲೆ ಏನ್ ಬೆಲೆ ಬರತ್ತೆ, ಆ ಬೆಲೆ ನಮ್ಗೆ ಯಾವ್ದಾಗಿರತ್ತೆ, ಪಾರ್ಶ್ವಬಾಹುವಿನ ಬೆಲೆ ಆಗಿರತ್ತೆ ಅಲ್ವಾ. ಪಾರ್ಶ್ವಬಾಹುವಿನ ಬೆಲೆ ಸಿಕ್ಕ ನಂತರ ನಮ್ಗೇನ್ ಕೇಳಿದಾರೆ, ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆಗಳನ್ನ ಕೇಳಿದ್ದಾರೆ. ಸೊ ಕಾಸ್ ಎ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಮಕ್ಕಳ, ಏನಂತ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಲ್ವಾ. ಪಾರ್ಶ್ವಬಾಹು ಅಂತಂದ್ರೆ ಎ ಬಿ ಯ ಬೆಲೆ ಏನ್ ಬಂದಿದೆ ಅದು, ವಿಕರ್ಣ ಅಂತಂದ್ರೆ ಇಲ್ಲಿ 4 ಇದೆ, ಸೊ AC ಯ ಬೆಲೆ. ಹಾಗೆ ಟ್ಯಾನ್ ಎ ಅಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಇಲ್ಲಿ ಅಭಿಮುಖ ಬಾಹು BC ಇದೆ, ಪಾರ್ಶ್ವಬಾಹು AB ಇದೆ. ಸೊ BC ಯ ಬೆಲೆ ಏನಿದೆ ಅದನ್ನ ಬರೀತೀರಾ, ಪಾರ್ಶ್ವಬಾಹುವಿನ ಬೆಲೆ ಏನ್ ಬರುತ್ತೆ ಅದನ್ನ ಬರೀತೀರಾ. ಅಷ್ಟು ಬರೆದ್ರೆ ನಿಮ್ಗೆ ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆಗಳು ಸಿಗತ್ತೆ ಅಲ್ವಾ. ಇದು ಕೂಡ ನಿಮ್ಗೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ನೆಕ್ಸ್ಟ್ ಏನಿದೆ ನೋಡೋಣ. ಇದನ್ನ ನಾವು ಮಾಡಿದ್ವಿ ಅಲ್ವಾ, ಈಗ ತಾನೇ ಮಾಡಿದ್ವಿ. 2 tan² sin 60° ಓಕೆ, ಇದನ್ನ ಮಾಡಿದ್ವಿ ನಾವು. ಎಸ್, ಇದನ್ನ ಬಿಡ್ಸೋಣ. 2 tan 30° ಡಿವೈಡೆಡ್ ಬೈ 1 + tan² 30° ಕಂಡು ಹಿಡಿಯಿರಿ. ಏನಂತ ಇದೆ ಮಕ್ಕಳ ಇದು, 2 tan 30°. ಸೊ tan 30° ಅಂದ್ರೆ ಎಷ್ಟು, 1 ಡಿವೈಡೆಡ್ ಬೈ √3 ಅಲ್ವಾ. 2 × 1 divided by √3 divided by 1 + 1 divided by √3 whole square. 2 × 1 ಅಂದ್ರೆ 2 divided by √3 divided by 1 + 1 square ಅಂತಂದ್ರೆ 1, √3² ಅಂತಂದ್ರೆ 3 ಬರುತ್ತೆ. √3 × √3 ಅಂದ್ರೆ 3 ಬರುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ, ಇಲ್ಲಿ 3 ಇದೆ, ಸೊ LCM ಎಷ್ಟು ಬರುತ್ತೆ, 3 ಬರುತ್ತೆ. 2 divided by √3 divided by ಇಲ್ಲಿ ಲಸ 3 ಬರುತ್ತೆ. ಹಾಗಿದ್ರೆ 1 × 3 ಮಾಡ್ತೀರಾ, ಇಲ್ಲೂ ಕೂಡ × 3 ಮಾಡ್ತೀರಾ. ಸೊ 3 + 1 ಬರುತ್ತೆ. ಹಾಗಿದ್ರೆ ಇದೆಷ್ಟು ಬರುತ್ತೆ, 2 divided by √3 divided by 4 divided by 3. 2 1 2 ಹಾಗಿದ್ರೆ ಎಷ್ಟು ಬಂತು ಮಕ್ಕಳ, ಇಲ್ಲಿ 1 divided by √3 divided by 2/3 ಅಂತ ಬಂತು. ನಾವೇನ್ ಮಾಡೋಣ, ಇದನ್ನ ಇಲ್ಲಿ ಶಿಫ್ಟ್ ಮಾಡೋಣ, ಇದನ್ನ ಇಲ್ಲಿ ಶಿಫ್ಟ್ ಮಾಡೋಣ. ಅವಾಗ 3 divided by 2√3 ಅಂತ ಬರುತ್ತೆ. ಓಕೆ, ಈಗ 3 ಅಂತ ಇದೆ ಅಲ್ವಾ, ಈ 3 ಅನ್ನ ಹೇಗ್ ಬರಿಬಹುದು, √3 × √3 ಅಂತಾನು ಬರಿಬಹುದು. 2 × √3, 1 √3 1 √3 ಕ್ಯಾನ್ಸಲ್ ಆಯ್ತು. ಸೊ ನಮ್ಗೆ ಏನ್ ಉಳಿಯತ್ತೆ, √3 divided by 2 ಅಂತ ಉಳಿಯತ್ತೆ. ಇದು ಈ 2 tan θ 2 tan 30° divided by 1 + tan² 30° ಯ ಬೆಲೆ. ಓಕೆ, ನಿಮ್ಗೆ ಬೇಕಿದ್ರೆ ಬರ್ಕೊಳ್ರಿ, 1 ನಿಮಿಷ ವೇಟ್ ಮಾಡ್ತೀನಿ. ಎಸ್, ಆಯ್ತಾ. ಎಸ್, ಬರ್ಕೊಂಡಾಯ್ತಾ. cosec 60° ಇದು ಕೂಡ ನಮಗೆ 2 ಅಂಕಕ್ಕೆ ಕೇಳುವ ಪ್ರಶ್ನೆ. sec 45° ಅಥವಾ 1 ಅಂಕ ಕೂಡ ನೇರವಾಗಿ ಕೇಳಬಹುದು, ಪ್ಲಸ್ cot 30°. ಎಸ್ ಮಕ್ಕಳೇ, ನಮ್ಗೆ cosec 60° ಗೊತ್ತಿರಬೇಕು. cosec 60° ಹೇಗೆ ಕಂಡುಹಿಡಿತೀರಾ, ಒಂದು ಡೈರೆಕ್ಟ್ ಆಗಿ ಬೆಲೆಗಳನ್ನ ನೆನ್ಪಿಟ್ಕೊಳ್ರಿ. ಇಲ್ಲ ನಾನು ಕನ್ಫ್ಯೂಸ್ ಆಯ್ತು ಅಂತಂದ್ರೆ sin 60° ಅಂದ್ರೆ ಎಷ್ಟು, sin 60° ಅಂತಂದ್ರೆ √3 divided by 2. ಸೊ ಇದನ್ನ ಉಲ್ಟಾ ಮಾಡಿ ಬರೆಯೋಣ, ಅಂದ್ರೆ ನಿಮ್ಗೆ cosec 60° ಸಿಗತ್ತೆ.
So this is 2 divided by root 3. Okay. Minus sec 45. Cos 45 ಅಂತಂದ್ರೆ 1 by root 2. Sec 45 ಅಂತಂದ್ರೆ root 2 plus cot 30 degree. Cot 30 degree ಅಂತಂದ್ರೆ tan 30 ಅಂದ್ರೆ 1 by root 3. So cot 30 degree ಅಂದ್ರೆ root 3. ಏನಿಲ್ಲ ಅಂದ್ರೆ ಒಂದಿರತ್ತೆ, ಇಲ್ಲೂ ಕೂಡ ಒಂದಿರತ್ತೆ. ಇಲ್ಲಿ ರೂಟ್ 3 ಇದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಸೊ ನಾವೇನ್ ಮಾಡೋಣ, LCM ಅನ್ನ ರೂಟ್ 3 ಅಂತ ತಗೊಳ್ಳೋಣ. ಸೊ ಇಲ್ಲಿ ನಾವು ಇಂಟು ರೂಟ್ 3 ಮಾಡೋಣ, ಇಂಟು ರೂಟ್ 3 ಮಾಡೋಣ, ಇಂಟು ರೂಟ್ 3 ಮಾಡೋಣ, ಇಂಟು ರೂಟ್ 3 ಮಾಡೋಣ. ಸೊ 2 ಮೈನಸ್ ರೂಟ್ 2 ಇಂಟು ರೂಟ್ 3 ಪ್ಲಸ್ ರೂಟ್ 3 ಇಂಟು ರೂಟ್ 3 ಅಂದ್ರೆ 3 ಬರುತ್ತೆ. ಇಲ್ಲೊಂದು ರೂಟ್ 3, ಓಕೆ, ಇಲ್ಲಿ 2 ಪ್ಲಸ್ 3 ಅಂತಂದ್ರೆ 5. ಫಸ್ಟ್ ಬರೆಯೋಣ. ರೂಟ್ 2 ಇಂಟು ರೂಟ್ 3 ಡಿವೈಡೆಡ್ ಬೈ ರೂಟ್ 3. ಇವಾಗ ರೂಟ್ 3 ಕ್ಯಾನ್ಸಲ್ ಆಯ್ತು. ಏನ್ ಉಳಿಯುತ್ತೆ ನಿಮ್ಗೆ? 5 ಮೈನಸ್ ರೂಟ್ 2 ಅಂತ ಉಳಿತು. ಇದು ಈ ಒಂದು ಲೆಕ್ಕದ ಬೆಲೆ. ಓಕೆ, ಬರ್ಕೊಂಡ? ಎಸ್, ನೆಕ್ಸ್ಟ್ ಒಂದು ಪ್ರಶ್ನೆ ಬಿಡ್ಸೋಣ. 5 cos square 60 degree plus 4 sec square 30 degree minus tan square 45 degree divided by sin square 30 degree plus cos square 30 degree. ಇದೇನಿದೆ ನೋಡೋಣ. 5 ಇಂಟು cos square 60 degree. cos 60 degree ಅಂದ್ರೆ 1/2. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಹಾಕ್ತೀರಾ. 4 ಇಂಟು sec square 30 degree. cos 30 degree ಅಂದ್ರೆ ರೂಟ್ 3 ಡಿವೈಡೆಡ್ ಬೈ 2. sec ಅಂತಂದ್ರೆ 2 divided by root 3 whole square minus tan square 45 ಅಂದ್ರೆ 1. 1ರ ವರ್ಗ ಅಂದ್ರೆ 1 ಬರುತ್ತೆ. sin square 30 degree ಅಂದ್ರೆ 1/2 whole square plus cos square 30 degree ಅಂದ್ರೆ root 3/2 whole square. 5 into 1 divided by 4. ಯಾಕೆ? 1ರ ವರ್ಗ 1, 2ರ ವರ್ಗ 4 ಪ್ಲಸ್ 4 ಇಂಟು 4 divided by 3 minus 1 divided by 1 divided by 4 plus root 3 into root 3 is 3 divided by 4. ಇವಾಗ 5 ಒಂದೇ 5 divided by 4 plus 16 divided by 3 minus 1 divided by 4 ಛೇದದಲ್ಲಿ ಬರುತ್ತೆ. 3 plus 1 ಅಂದ್ರೆ 4. 4 ಕ್ಯಾನ್ಸಲ್ ಆಯ್ತು. 4 ಒಂದ್ಲೆ 4 ಒಂದ್ಲೆ. ಏನ್ ಉಳಿತಿಲ್ಲಿ? 5 divided by 4 plus 16 divided by 3 minus 1. ಎಸ್ ಮಕ್ಕಳೇ, ಇಲ್ಲಿ 4 ಮತ್ತು 3 ಅಂತ ಇದೆ. 4 ಮತ್ತು 3ರ ಲಸ ಎಷ್ಟು ಬರುತ್ತೆ? 4 3 12 ಅಲ್ವಾ? ಸೊ 12. 4 3 12, 3 4 12. ಇಲ್ಲೂ 3, ಇಲ್ಲೂ 4. 5 3 15 ಮೈನಸ್ 16 64. ಓಕೆ, ಇಲ್ಲಿ ಇಂಟು 12 ಡಿವೈಡೆಡ್ ಬೈ 1 ಇರುತ್ತೆ, ಇಂಟು 12. ಸೊ ಮೈನಸ್ 12. 15 ಮೈನಸ್ 12 ಅಂದ್ರೆ 3 ಮೈನಸ್ 64. ಸೊ ಇದು ಪ್ಲಸ್ ಇದೆ ಅಲ್ವಾ? ಮೈನಸ್ ಅಲ್ಲ, ಇದು ಪ್ಲಸ್. ಡಿವೈಡೆಡ್ ಬೈ 12. ಎಷ್ಟಾಯ್ತು ಇದು? 64 ಪ್ಲಸ್ 3 ಮಾಡಿದ್ರೆ 67 ಡಿವೈಡೆಡ್ ಬೈ 12. ಸೊ ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. 67 divided by 3. ಓಕೆ, ಇದು ನಮ್ಗೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಹೌದಾ? ಎಸ್ ಮಕ್ಕಳೇ, ನಾವಿವತ್ತು ಟ್ರಿಗ್ನೋಮೆಟ್ರಿ ಅಂದ್ರೆ ತ್ರಿಕೋನಮಿತಿ ಅಂದ್ರೆ ಏನು, ತ್ರಿಕೋನಮಿತಿಯಲ್ಲಿ ಬರುವಂತಹ ಅನುಪಾತಗಳು ಎಷ್ಟು, ಮತ್ತು ಸ್ಟ್ಯಾಂಡರ್ಡ್ ಆಂಗಲ್ಸ್ ಯಾವುವು, ನಿತ್ಯ ಸಮೀಕರಣಗಳು ಯಾವುದು, ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು 2 ಅಂಕದ ಪ್ರಶ್ನೆಗಳನ್ನ ಬಿಡಿಸಿದೀವಿ. ಇನ್ನು ಹೆಚ್ಚು ಪ್ರಶ್ನೆಗಳನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ಬಿಡಿಸೋಣ. ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ ಮಕ್ಕಳೇ. ಎಸ್, ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.